ಹಲೋ ಫ್ರೆಂಡ್ಸ್, ದೇವಿ ಜಟ್ಪಟ್ ಅಡುಗೆಗೆ ಸ್ವಾಗತ. ಮಾವಿನ ಹಣ್ಣು ಸೀಸನ್ ಬಂದಿದೆ. ಈ ರೆಸಿಪಿ ನಾನು ತೋರಿಸ್ಲಿಲ್ಲ ಅಂದರೆ ಮಾವಿನ ಹಣ್ಣು ಸೀಸನ್ನಲ್ಲಿ ವೇಸ್ಟ್ ಆಗಿಬಿಡುತ್ತೆ ನಾನು ಮಾಡಿರೋ ವೀಡಿಯೋಸ್ ಎಲ್ಲ. ಬನ್ನಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಸ್ವಲ್ಪ ಹಣ್ಣಾಗಿರುವ ಮಾವಿನ ಹಣ್ಣಿದೆ, ಅದರದೆಲ್ಲ ಸಿಪ್ಪೆಯನ್ನು ನೀಟಾಗಿ ತೆಗಿತಾಯಿದ್ದೀನಿ. ತೆಗೆದುಬಿಟ್ಟು ಏನು ಮಾಡ್ತೀನಿ ನೋಡಿ, ಈ ಥರ ಎಲ್ಲ ನೀಟಾಗಿ ತೆಗಿಬೇಕು. ಸಿಪ್ಪೆ ತೆಗೆದುಬಿಟ್ಟು ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಇದೆಲ್ಲ ಈ ಥರ ಕಿವುಚಿ ನೀಟಾಗಿ ರಸನ ತಕ್ಕೊಂಬಿಡಬೇಕು. ಈ ಥರ ಎಲ್ಲ ತೆಗೆದುಬಿಡಿ. ಅದೇನು ಇದು ಇರುತ್ತಲ್ಲ, ಮಾವಿನ ಹಣ್ಣು ಹುಳಿ ಇರುತ್ತಲ್ಲ, ಅದನ್ನು ನಾವು ಒಂದು ನೀರಿನ ಪಾತ್ರೆಯಲ್ಲಿ ಹಾಕಿಡೋಣ. ಈ ಥರ ಎಲ್ಲ ಕಿವುಚಿ ತೆಗೆದುಬಿಟ್ಟಿದ್ದೀನಿ. ಇದರಲ್ಲಿ ಇದು ಬೀಜನ ನೀಟಾಗಿ ನಾವು ತೊಳ್ಕೊಂಬಿಡೋಣ. ಯಾಕಂದರೆ ಇದರಲ್ಲೂ ಕೂಡ ರಸ ಇರುತ್ತೆ, ಆದ್ದರಿಂದ ಕಿವುಚಿ ಈ ಥರ ತೆಗಿಯಬೇಕು. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದರಲ್ಲಿ ಈ ರಸವನ್ನೆಲ್ಲ ಇದಕ್ಕೆ ಹಾಕ್ತಿದ್ದೀನಿ. ಅದರ ತಕ್ಕಂತೆ 1 ಕಪ್ಪು ಬೆಲ್ಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳಿ ಬೆಲ್ಲ. 1 ಕಪ್ ಬೆಲ್ಲ ತೊಗೊಂಡಿದ್ದೀನಿ. ಒಂದು 5 ಮಾವಿನಕಾಯಿ ಇದೆ. ಒಂದು ಚಿಟಿಕೆಯಷ್ಟು ಬ್ಲ್ಯಾಕ್ ಸಾಲ್ಟ್ ಅಂತಾರಲ್ಲ, ಪಿಂಕ್ ಸಾಲ್ಟು, ಬ್ಲ್ಯಾಕ್ ಸಾಲ್ಟು, ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು 1.5 ಸ್ಪೂನು ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡ್ಬಿಟ್ಟು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಗ್ರೈಂಡ್ ಆಗಿದೆ. ಒಂದು ಪಾತ್ರೆಗೆ ತೆಗೆಯೋಣ. ಇದನ್ನು ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಂಡ್ಬಿಟ್ಟು ಅದು ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಈಗ ನೀರಲ್ಲಿ ಕಿವುಚಿ ತೆಗೆದಿದ್ನಲ್ಲ, ಆ ರಸ ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಸ್ಪೂನಿಂದ ಕೈ ಆಡಿಸ್ತಾ ಇರಿ. ಏನಾದರೂ ಬೆಲ್ಲ ಸ್ವಲ್ಪ ಅಡಿಯಲ್ಲಿದ್ದರೆ ಅದು ಕೂಡ ಕರ್ಗೋಗುತ್ತೆ. ಈಗ ಚಪಾತಿ ಜೊತೆ ಮಾವಿನ ಹಣ್ಣು ಶ್ರೀಕರಣಿ ರೆಡಿ ಟು ಈಟ್. ಚಪಾತಿ ಜೊತೆ, ಪೂರಿ ಜೊತೆ ತಿನ್ಬೋದು. ಇದಕ್ಕೆ ನಾವು ಮಾವಿನ ಹಣ್ಣು ಶ್ರೀಕರಣಿ ಅಂತ ಹೇಳ್ತೀವಿ. ತುಂಬ ಚೆನ್ನಾಗಿರುತ್ತೆ. ಮಾಡಿ ತಿಂದು ನೋಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.